ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಬಂದಿರೋ ಗೆಸ್ಟ್ ಎಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕಂದರೆ ನೆನ್ನೆ ನೈಟ್ ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಯಿತು ಒಂದು ರೇಂಜಿಗೆ. ಏಕೆಂದರೆ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ ಸ್ವಲ್ಪ ಸಭ್ಯತೆಯಿಂದ ನಡ್ಕೋಬೇಕು ಅವ್ರ ಹತ್ರ ಅಂತ ಎಲ್ಲ ಹೇಳಿರೋದ್ರಿಂದ, ಅತಿಥಿಯಾಗಿ ಕರೆಸಿರೋದ್ರಿಂದ ಸ್ವಲ್ಪ ಸಭ್ಯತೆಯಿಂದ ನಡ್ಕೋ ಗಿಲ್ಲಿ ಅಂತ ಹೇಳಿದ್ರು. ಅವನಿಗೆ ಸಪ್ರೇಟ್ ಹೇಳಿದ್ರು ಸ್ವಲ್ಪ ಗಿಲ್ಲಿ ಸಭ್ಯತೆಯಿಂದ ನಡ್ಕೊಳ್ಳಿ, ಅವರು ಅತಿಥಿಗಳು ಅವರ ಉಪಚಾರ ಮಾಡಿ ಅಂತ ಎಲ್ಲ ರೀತಿ ಹೇಳಿದ್ರು. ಸೊ ಅದಕ್ಕೆ ಅವ್ರು ಸುಮ್ಮನಿದ್ದಾರೆ ಅಷ್ಟೇ. ಗಿಲ್ಲಿಗಂತೂ ಇವ್ರು ಯಾವಾಗ ತೊಲಗ್ತಾರೋ ಅನ್ನೋ ರೇಂಜಿಗೆ ಆಗ್ಬಿಟ್ಟಿದೆ, ಅವನಿಗಂತೂ ಬೇಜಾರಾಗ್ಬಿಟ್ಟಿದೆ. ಇನ್ನೊಂದೇನಂದರೆ ನೆನ್ನೆ ನೈಟು ಒಂದು ಇನ್ಸಿಡೆಂಟ್ ಆಯಿತು. ಗಿಲ್ಲಿ ತಗೊಂಡೋಗಿ ರೈಸು ಮತ್ತು ಅದ್ರಲ್ಲಿ ತರಕಾರಿ, ಅವ್ನು ಹೇಳ್ದ ಬರೀ ಮೆಣಸಿನ್ಕಾಯಿ ಇತ್ತು ಅಂತ, ಇಲ್ಲ ಬರೀ ರೈಸ್ ಕೂಡ ಇತ್ತು. ಇನ್ನೂ ಒಂದು 2-3 ತುತ್ತು ರೈಸ್ ಇತ್ತು, ಆಗ ಸ್ವಲ್ಪ ತರಕಾರಿ ಮೆಣಸಿನ್ಕಾಯಿ ಎಲ್ಲ ಇತ್ತು, ಎಲ್ಲ ತೊಗೊಂಡು ಡಸ್ಟ್ಬಿನ್ಗೆ ಹಾಕ್ತಾ. ಬಟ್ ಬೇಜಾರಾಗಿದೆ ಅಂತ ಇದು ಗೊತ್ತಾ, ಇಲ್ಲಿ ಎಲ್ಲರೂ ಹೇಳ್ತಿದ್ದಾರೆ ಗಿಲ್ಲಿ ತಪ್ಪು ಅಂತ, ಸ್ವಲ್ಪ ಜನ ಹೇಳ್ತಿದ್ದಾರೆ ಗಿಲ್ಲಿ ತಪ್ಪು ಅಂತ. ನಾನು ಹೇಳ್ತಿದ್ದೀನಿ ಗೈಸ್, ನಾನು ಗಿಲ್ಲಿ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ನಿ. ಬಟ್ ಇಲ್ಲಿ ಯಾರು ತಪ್ಪು ಅಂದರೆ 100% ಇಲ್ಲಿ ತ್ರಿವಿಕ್ರಮ ಹಾಗೂ ಮಂಜುವ್ರದೇ ತಪ್ಪು. ಏನಂತ ಅಂತಾರೆ, ಗಿಲ್ಲಿ ಏನು ಹೇಳ್ತಾನೆ, ಫಸ್ಟು ಕಾವ್ಯ ನಿಂದೊಂದು ಮೊಟ್ಟೆ ಕೊಡು ಅಂತ ಕೇಳ್ತಾನೆ. ಆಗ ತ್ರಿವಿಕ್ರಮ್ ಹೇಳ್ತಾನೆ, ಇದು ಒಂದು ಜಲ್ಮಾನಾಗೋರು, ನಾವಿಂಗೆಲ್ಲ ಕೇಳ್ತಾ ಇರಲಿಲ್ಲ ಅಪ್ಪ ಅದು ಕೊಡು ಇದು ಕೊಡು ಅಂತ ಹೇಳ್ತಿರ್ತಾನೆ. ಆಮೇಲೆ ಮತ್ತೆ ಗಿಲ್ಲಿ ಹೇಳ್ತಾನೆ, ಕಾವು ಒಂಚೂರು ನಿಂದು ಇದನ್ನ ಸಾಗುವ ದಾಲ್ ಇದೆಲ್ಲ ಸ್ವಲ್ಪ ದಾಲ್ ಹಾಕು ಅಂತ ಹೇಳ್ತಾನೆ. ಅವಾಗ ತ್ರಿವಿಕ್ರಮ್ ಮತ್ತೆ ಹೇಳ್ತಾನೆ, ನಾವ್ ಹಿಂಗೆಲ್ಲ ಇರ್ಲಿಲ್ಲಪ್ಪ, ನಮ್ಗೆ ಹೇಳಕ್ ಬರ್ತಾರೆ ಇವರೇ ಹಿಂಗೆ ಬೇಡ್ತಾರೆ ಅಂತ ಇಬ್ರು ಮಂಜು ಹಾಗೂ ತ್ರಿವಿಕ್ರಮ್ ಇಬ್ರು ಹೇಳ್ತಾರೆ. ಅದಕ್ಕೆ ಅವ್ನಿಗೆ ಸ್ವಲ್ಪ ಕೋಪ ಬಂದು, ನಾವು ಬೇರೆ ಸೀಸನ್ಗೆಲ್ಲ ಹಿಂಗೆ ನಮಗೆ ಬಿಗ್ ಬಾಸ್ ಕರೆದ್ರು ಹೋಗಲ್ಲಪ್ಪ, ನಮ್ಮ ತಟ್ಟೆಲ್ಲೇ ತಿಂತಿದ್ದಾರೆ ಆ ಥರ ಇವನು ಸ್ವಲ್ಪ ಮಾತಾಡ್ತಾನೆ. ಅದು ಸ್ವಲ್ಪ ನನಗೆ ಬೇಜಾರಾಗುತ್ತೆ. ಇನ್ನೊಂದೇನಂದ್ರೆ, ಬಟ್ ಸ್ಟಾರ್ಟ್ ಮಾಡಿ ತ್ರಿವಿಕ್ರಮ್ ಅವ್ರೆ, ಅದಂತೂ ಹೇಳ್ಬಲ್ಲೆ, ಅದು ತಪ್ಪೆ. ಹಿಂಗಾದ್ರೆ ಇವ್ರು ಮಾತಾಡೋದು ಊಟದ ಬಗ್ಗೆ ಅಂತಾನೆ. ಹಾಗೆ ಇವನು ಅದೇ ಥರ ಮಾತಾಡ್ದ ಗಿಲ್ಲಿ ಕೂಡ, ಅದ್ರಲ್ಲಿ ನಂದೇನು ತಪ್ಪು ಕಾಣಿಸಲ್ಲ. ಇಬ್ರದ್ದು ಅಲ್ಲಿಗೆ ಬರಾಬರ ಆಯಿತು. ಅದರಲ್ಲಿ ಮಂಜೂರು ಅಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನಿಮ್ಗೇನು ಅನ್ಸುತ್ತೆ ಗೈಸ್, ಇಲ್ಲಿ ಯಾರು ತಪ್ಪು ಅನ್ಸುತ್ತೆ? ಫಸ್ಟು ಕೆಣಕಿದ್ದೆ ತ್ರಿವಿಕ್ರಮ್ ಅದ್ರ ಬಗ್ಗೆ, ಆಮೇಲೆ ಸೈಲೆಂಟಾಗಿ ಹೋಗಿ ಒಂದು ಮೂಲೆಯಲ್ಲಿ ಆಗ್ಬಿಟ್ರು, ಏನೋ ತಪ್ಪೇ ಮಾಡಿದ್ವಿ ಅನ್ನೋ ಥರ. ಆ್ಯಕ್ಚುಲಿ ಇವ್ರು ಸಾರಿ ಕೇಳಬೇಕಿತ್ತು ಗಿಲ್ಲಿನ, ಇವ್ರ ತಾನೇ ಕೆಣಕಿದ್ದು, ಅದು ಊಟ ಮೊಟ್ಟೆ ಮತ್ತು ದಾಲ್ ಅದು ತಾನೇ ಊಟ ತಾನೆ. ನಾನು ಇನ್ನೊಂದು ಗಿಲ್ಲಿಗೆ ಒಂದು ಅಡ್ವೈಸ್ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತಾ ಗೈಸ್, ಇವ್ರಿಗೆ ಯಾವ ರೇಂಜಲ್ಲಿ ಅಂದರೆ ಯಾವ ಕ್ವಾಂಟಿಟಿಲಿ ಫುಡ್ ಇರುತ್ತೋ ಬೇರೆ ಕಂಟೆಸ್ಟೆಂಟ್ಗಳಿಗೂ ಅದೇ ಕ್ವಾಂಟಿಟಿಲಿ ಫುಡ್ ಇರುತ್ತೆ. ಗಿಲ್ಲಿ ಆ ಥರ ಕೇಳೋದು ತಪ್ಪು. ಸ್ಪಂದನ್ ಹತ್ರ ಸ್ಪಂದನ್ ಮೊಟ್ಟೆ ಕೊಡು, ಪ್ರತಿಯೊಬ್ಬರ ಹತ್ರನೂ ಈ ಥರ ಕೇಳಿ ಇಸ್ಕೋತಾರೆ. ಏನು ಗೊತ್ತಾ, ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ಗೆ ಒಂದು 5 ಮೊಟ್ಟೆ ಒಂದಿಷ್ಟು ಫ್ರೂಟ್ ಅಂತ ಕೊಟ್ಟಿರ್ತಾರೆ. ಆ ಥರ ಕೇಳಬಾರ್ದು. ಯಾಕಂದರೆ ನಿನ್ಗೆ ಯಾವ ಥರ ಸ್ಟ್ರೆಂತ್ ಬೇಕಾಗಿರುತ್ತೆ, ಪಾಪ ಅವ್ರಿಗೂ ಅದೇ ರೀತಿ ಸ್ಟ್ರೆಂತ್ ಬೇಕಾಗಿರುತ್ತೆ. ಸೊ ಇನ್ನೊಬ್ರನ್ನ ಕೇಳೋದು ಸರಿ ಇಲ್ಲ ಅಂತ ನನಗೂ ಅನ್ಸುತ್ತೆ. ಗಿಲ್ಲಿ ಆ ಥರ ಕೇಳಬಾರ್ದು ದಯವಿಟ್ಟು. ಹಿಂಗಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಈಗ ಅವ್ರಿಗೂ ಕೇಳಿದಾಗ ನೀವು ಕೇಳ್ತಿರಲ್ಲ ಅನ್ನೋ ಕೊಡಲ್ಲ ಅನ್ನೋ ಮನಸ್ಸು ಕೂಡ ಬರೋದಿಲ್ಲ. ಈ ಥರ ಆಗ್ಬಿಡುತ್ತೆ. ಕೇಳೋದು ತಪ್ಪು ಅಂತ ನನಗೂ ಅನ್ಸುತ್ತೆ. ಯಾಕಂದರೆ ಅಲ್ಲಿಗೆ ಎಲ್ಲರಿಗೂ ಪಾಪ 2 ಮೊಟ್ಟೆ, ಅದರಲ್ಲೂ ಕಾವಿನೇ ಕೊಡು ಅಂತ ಹಿಂಸೆ ಇಡ್ತಾನೆ ಗಿಲ್ಲಿ. ಪಾಪ ಅವ್ಳು ತಿನ್ನೋದೇ ವೆಜ್. ಇವನು ಗಿಲ್ಲಿ ವಾರಕ್ಕೊಂದ್ಸಲ ಚಿಕನ್ ಮಟನ್ ತಿಂತಾನೆ. ಪಾಪ ಅವ್ಳು ತಿನ್ನೋದೇ ವೆಜ್ ಆಗಿರೋದ್ರಿಂದ ಮೊಟ್ಟೆ ಒಂದು 2-3 ಇರುತ್ತೆ, ಪಾಪ ಅವಳಿಗೆ ಅಂತ ಇಟ್ಕೊ ಅದನ್ನೂ ಕಿತ್ಕೊಂಡು ತಿಂತಾನೆ. ಸೊ ಅದು ತಪ್ಪು ಗೈಸ್. ನನ್ನ ಪ್ರಕಾರ ಗಿಲ್ಲಿ ಇದರಲ್ಲಿ ಒಂಚೂರು ತಿದ್ಕೋಬೇಕು ಅಂತ ನನಗನ್ಸುತ್ತೆ. ಬೇರೆಯವ್ರದ್ದೆಲ್ಲ ದಯವಿಟ್ಟು ಹಿಂಗೆಲ್ಲ ಕೇಳಬಾರ್ದು. ಅವನು ಅವ್ರಿಗೂ ಬೇಜಾರಾಗುತ್ತೆ, ಕೇಳಿದ್ರು ಕೊಡ್ಲಿಲ್ವಲ್ಲ ಅಂದ್ಕೊಳ್ತಾನೆ, ಅದೂ ಬೇಜಾರಾಗುತ್ತೆ ಪಾಪ ಅವ್ರಿಗೆ. ನನ್ನ ಪ್ರಕಾರ ಗಿಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಅವ್ನು ವರ್ಡ್ಸ್ ಇರ್ಬೋದು, ಅವನ ಒಂದು ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಓಕೆ, ಕಾಮಿಡಿ ಎಲ್ಲ ಓಕೆ, ಬಟ್ ಅವನು ಮಾತಾಡ್ಬೇಕಾದ್ರೆ ಒಂದು ಇದಕ್ಕಿದ್ದಂಗೆ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ತಿದ್ಕೋಬೇಕು, ಸ್ವಲ್ಪನಾದರೂ ತಿದ್ಕೊಳ್ಳೇಬೇಕು. ಈಗ ಸ್ವಲ್ಪ ಏಟ್ ಆಗ್ತಿದೆ ಗಿಲ್ಲಿಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಅದೇ ರೀತಿ ಮಂಜುಗೂ ಅಷ್ಟೇ ಏಟ್ ಆಗ್ತಿದೆ ಗೈಸ್. ಮಂಜುಗಂತೂ ಅಪ್ಪ ಅವ್ರ ಹೆಂಡತಿ ಹೆಂಗೆ ಮೇಂಟೈನ್ ಮಾಡ್ತಿದಾರೋ ಗೊತ್ತಿಲ್ಲ, ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ, ಗೆಸ್ಟ್ ಅಂತ ಬಂದಿರ್ತಾರೆ, ಸ್ವಲ್ಪ ಕಿರಿಕ್ ಆಗಲೇಬೇಕಾಗಿರುತ್ತೆ. ನೋಡೋಣ. ಸುದೀಪ್ ಸರ್ ಇವತ್ತು ಕ್ಲಾಸ್ ತೊಗೊಂಡಿದ್ದಾರೆ ಆ್ಯಕ್ಚುಲಿ ಗಿಲ್ಲಿಗೆ ಅಂದರೆ ಗೆಸ್ಟ್ಗಳಿಗೆ ಅಷ್ಟು ತೊಗೊಂಡಿಲ್ಲ, ಬಟ್ ಗಿಲ್ಲಿ ಕೇಳಿದರೆ, ಯಾರ ಮನೆಯಿಂದ ಊಟ ತಂದಾಕ್ತಿದ್ದೀರಾ? ನಿಮ್ಮ ಮನೆಯಿಂದ ತಂದಾಕ್ತಿದ್ದೀರಾ? ಎಲ್ಲಿಂದ ಬರ್ತದೆ ಊಟ? ಬಿಟ್ಟು ಊಟ ఎందుకు ಬರ್ತಾರೆ? ಅವ್ರನ್ನ ಕರೆದಿರೋದಕ್ಕಲ್ವ ಬಂದಿರೋದು? ಆ ಥರ ಎಲ್ಲ ಕೇಳಿದ್ದಾರೆ. ಅದೇ ರೀತಿ ನಮ್ಮ ತಟ್ಟೆ ಕಿತ್ಕೊಂಡ್ರು, ನಮ್ಮ ಊಟ ಕಿತ್ಕೊಂಡ್ರು, ಆಮೇಲೆ ನಮ್ಮ ಸೀಸನ್ಗೆ ನಮ್ಮ ಬಿಗ್ ಬಾಸ್ ಅವ್ರು ಕರೆದ್ರು ನಾವು ಹೋಗಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸ್ವಲ್ಪ ಕಂಟೆಸ್ಟೆಂಟ್ಗಳು ಗಿಲ್ಲಿ ಪರವಾಗಿ ಮಾತಾಡಿದ್ದಾರೆ. ಸರ್ ಇವರು ಸ್ವಲ್ಪ ಟ್ರಿಗರ್ ಮಾಡ್ತಿದ್ರು. ಈಗ ಬಂದಿರೋ ಕಂಟೆಸ್ಟೆಂಟ್ಗಳು ಕೂಡ ಹೆಂಗಾಗೋದೆ ಗಿಲ್ಲಿ ಅನ್ನೋ ರೀತಿ ಎಲ್ಲ ಮಾತಾಡ್ತಿದ್ರು. ಅದಕ್ಕೋಸ್ಕರ ಅವ್ರನ್ನೂ ಕೂಡ ಟ್ರಿಗರಾಗಿ ಮಾತಾಡಿದನು ಸರ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೇನು ಅನ್ಸುತ್ತೆ ಗೈಸ್, ಯಾರು ತಪ್ಪು ಯಾರು ಸರಿ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ. ಸ್ವಲ್ಪ ಫ್ರ್ಯಾಂಕ್ ಎಲಿಮಿನೇಷನ್ ಥರ ಬೇರೆ ಯಾರನ್ನಾರು ಒಬ್ಬನ ಮಾಡ್ಬೋದನ್ನ, ಬಟ್ ಯಾವುದೇ ರೀತಿ ಎಲಿಮಿನೇಷನ್ ಇರೋದಿಲ್ಲ. ಅದೇ ರೀತಿ ಈಗ ಬಂದಿರೋ ಗೆಸ್ಟಲ್ಲಿ
ಬಂದಿರೋ ಗೆಸ್ಟಲ್ಲಿ ಒಬ್ರು ವೈಲ್ಡ್ ಕಾರ್ಡ್ ಆಗಿ ಇಲ್ಲೇ ಉಳ್ಕೊಳ್ತಾರಂತೆ. ಯಾರು ಉಳ್ಕೋಬಹುದು ನನ್ನ ಪ್ರಕಾರ ರಜತ್ ಅಂತ ನನಗೆ ಅನಿಸ್ತಿದೆ ಗೈಸ್. ರಜತ್ ಇಲ್ಲ ಚೈತ್ರ ಇವರಿಬ್ರಲ್ಲಿ ಯಾರೋ ಒಬ್ರು ವೈಲ್ಡ್ ಕಾರ್ಡ್ ಆಗಿ ಇಲ್ಲೇ ಉಳ್ಕೊಳ್ತಾರೆ. ನಿಮ್ಮ ಪ್ರಕಾರ ಯಾರು ಉಳ್ಕೋಬೇಕು ಗೈಸ್? ಪಾಪ ರಜತ್ನೆಲ್ಲ ಏಟ್ ಮಾಡಿಬಿಡಿ ಗೈಸ್. ಪಾಪ ರಜತ್ ಆ ಥರ ಏನೂ ಅಂದೇ ಇಲ್ಲ. ತುಂಬ ಕೋಪಿಷ್ಟ ಅಷ್ಟೇ ರಜತ್ತು. ಬಟ್ ಆ ಥರ ಕೆಟ್ಟಾಗೇನು ಅವನಿಗೂ ಸ್ವಲ್ಪ ಊಟದ ಬಗ್ಗೆ ಮಾತಾಡಬಾರ್ದು ಅಂತ ಅವ್ನಿಗೊಂದು ಮನಸ್ಸಲ್ಲಿ ಇರುತ್ತೆ. ಇವ್ನು ಪ್ರತಿಯೊಂದು ಸ್ವಲ್ಪ ಊಟದ ಬಗ್ಗೆನೇ ಗಿಲ್ಲಿ ಮಾತಾಡ್ಬೇಕಾದ್ರೆ ಪಾಪ ಅವನಿಗೊಂದು ನೆತ್ತಿಗೆ ಇರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಗೇನು ಅನ್ಸುತ್ತೆ ಗೈಸ್? ಅದೇ ಇವ್ರು ಮಾತಾಡಬೇಕಾದ್ರೆ ಬಟ್ ಇವರು ರಜತ್ ಮಾತಾಡೋದಿಲ್ಲ. ಹೆಂಗಂದ್ರೆ ಇವ್ರು ಮೊಟ್ಟೆ ಬಗ್ಗೆ ಇವ್ರು ಮೊದಲೇ ಮಾತಾಡಿರ್ತಾರಲ್ಲ, ಅದಕ್ಕೋಸ್ಕರ ರಜತ್ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಇದರಲ್ಲಿ ಏನು ರಜತ್ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಈಗ ಏನಾರ ಮಾಡ್ಕೊಳ್ಳಿ, ಏನಾರ ಆಗಲಿ ಅನ್ನೋ ರೇಂಜಿಗೆ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಅನಿಸುತ್ತೆ ಗೈಸ್ ಯಾರು ಹೋಗ್ಬೇಕಿತ್ತು? ನಿಮ್ಗೆ ಇನ್ನೊಂದು ಹೇಳ, ಈ ಸಲ ಏನಕ್ಕೆ ಎಲಿಮಿನೇಷನ್ ಆಗ್ತಾ ಇಲ್ಲ ಅಂತ ಹೇಳ್ತೀನಿ ಕೇಳಿ. ಜಾನ್ವಿ ಫುಲ್ಲು ಕೊನೆಯಲ್ಲಿದ್ದಾರೆ ಬಾಟಮಲ್ಲಿ. ಜಾನ್ವಿ ಹೋದ್ರೆ ಸ್ವಲ್ಪ ಜಗಳ ಇರಲ್ಲ, ಜಗಳ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅನ್ನೋ ರೇಂಜ್. ಅದಕ್ಕೋಸ್ಕರ ಜಾನ್ವಿ ಉಳಿಸ್ಕೋತಾ ಇರೋದು. ಫಸ್ಟು ಗಿಲ್ಲಿ, ರಘು, ನಂತರ ಇನ್ಯಾರು ಆಗಿದ್ದಾರೆ, ಸಾರಿ ಕಾವ್ಯ, ಅದಾದ ನಂತರ ಕಾವ್ಯ, ರಕ್ಷಿತಾ ನಾಮಿನೇಟ್ ಆಗಿದ್ದಾರಾ? ಒಟ್ಟಿನಲ್ಲಿ ಫುಲ್ಲು ಬಾಟಮಲ್ಲಿ ಇರೋದೇ ಜಾನ್ವಿ. ಹಾಗಾಗಿ ಜಾನ್ವಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತಲೇ ಹೇಳ್ಬೋದು. ಎಲಿಮಿನೇಷನ್ ಯಾರು ಆಗಬೇಕಿತ್ತು, ಆಗಿದ್ರೆ ಯಾರು ಉಳ್ಕೋಬೇಕಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಿಲ್ಲಿಗಂತೂ ಫುಲ್ ಕ್ಲಾಸ್ ಇರೋದಂತೂ ಸತ್ಯ. ಇವತ್ತೆಲ್ಲ ಫುಲ್ಲು ಆಶ್ಚರ್ಯದಿಂದ ನೋಡ್ತಿರ್ತಾರೆ ಎಲ್ಲರೂ. ಪ್ರೋಮೋ ಬಿಡ್ತಾರೆ ಅಂತ ಕಾಯ್ತಾ ಇದ್ದೀನಿ ಗೈಸ್. ಪ್ರೋಮೋನೇ ಬಿಟ್ಟಿಲ್ಲ. ಯಾರ ಕ್ಲಾಸ್ ಇಷ್ಟು ಆ್ಯಕ್ಚುಲಿ 3:30ಗೆಲ್ಲ 2:30ಗೆಲ್ಲ ಬಿಟ್ಬಿಡೋರು ಪ್ರೋಮೋನ. ಮೊದಲನೇ ಪ್ರೋಮೋ 12 ಗಂಟೆಗೆ 12ವರೆಗೂ ಬಿಟ್ಟರು. ಎರಡನೇ ಪ್ರೋಮೋ 2:30ಗೆಲ್ಲ 3 ಗಂಟೆಗೆ ಬಿಡಬೇಕಿತ್ತು. ಬಿಟ್ಟೇ ಇಲ್ಲ. ಪುಣ್ಯ ತುಂಬ ಮೋಸ್ಟ್ಲಿ ಜಾಸ್ತಿ ಏಟ್ ಆಗುತ್ತೆ. ಆ್ಯಕ್ಚುಲಿ ಗಿಲ್ಲಿ ಕ್ಲಾಸ್ ತೊಗೊಂಡಿರೋದು ಬಿಡೋ ಪ್ರೋಮೋ ಇತ್ತು, ಬಟ್ ಅದು ಪ್ರೋಮೋನೇ ಬಿಟ್ಟಿಲ್ಲ. ಯಾಕೆಂತ ಗೊತ್ತಿಲ್ಲ. ಮೋಸ್ಟ್ಲಿ ಜಾಸ್ತಿ ಗಿಲ್ಲಿಗೆ ಇದಾಗ್ಬಿಡುತ್ತೆ ಅನ್ನೋ, ಅಥವಾ ಸುದೀಪ್ ಸರ್ಗೆ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತಾರೋ, ಅಥವಾ ಸುದೀಪ್ ಸರ್ಗೆ ಏಟ್ ಆಗುತ್ತೆ ಅನ್ನೋ ರೇಂಜ್ ಇದಕ್ಕೋಸ್ಕರ ಏನೋ ಗೊತ್ತಿಲ್ಲ. ಬಟ್ ಇನ್ನೂ ಪ್ರೋಮೋನೇ ಬಿಟ್ಟಿಲ್ಲ. ಕಲರ್ಸ್ಗಳು ನಡೆದವ್ರು ಎಷ್ಟು ಗಿಲ್ಲಿ ಫ್ಯಾನ್ಸ್ಗೆ ಎದುರುಕೊಬಿಟ್ಟಿದ್ದಾರೋ ಏನೋ ಒಂದು ಗೊತ್ತಿಲ್ಲ ಗೈಸ್. ಅಪ್ಪ ಆದರೆ ದಯವಿಟ್ಟು ಹೇಳ್ತೀನಿ, ಸುದೀಪ್ ಸರ್ನ ಏಟ್ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಅಲ್ಲಿ ಯಾರು ಮೇಕರ್ಸ್ ಏನು ಹೇಳ್ತಾರೋ ಅದನ್ನು ಇವ್ರು ಮಾಡ್ತಾರೆ ಅಷ್ಟೇ ಗೈಸ್. ಪಾಪ ಅವ್ರದ್ದು ತಪ್ಪಿರೋದಿಲ್ಲ. ಪಾಪ ಅವರು ಆ ಕ್ಲಿಪ್ಗಳು ತೋರಿಸ್ತಾರೆ, ಸ್ವಲ್ಪ ಆ ಕ್ಲಿಪ್ಗಳು ನೋಡ್ತಾರೆ, ಇವ್ರು ತಪ್ಪಿಂಗ್ ಹಿಂಗೆ ಮಾತಾಡಿ ಅಂತ ಹೇಳ್ತಾರೆ. ಸೊ ಅವ್ರು ಮಾತಾಡ್ತಾರೆ ಅಷ್ಟೇ. ಅದನ್ನು ಬಿಟ್ಟು ನೀವು ಸುಮ್ಮನೆ ಸುದೀಪ್ ಸರ್ನ ನೀವು ಹಂಗೆ ಮಾಡಬೇಕಿತ್ತು, ಹಿಂಗೆ ನೋಡ್ಬೇಕಿತ್ತು, ಹೆಂಗಂದ್ರೆ ಅವ್ರಿಗೂ ದುಡ್ಡು ಕೊಟ್ಟಿದ್ದಾರೆ, ನೀನು ಹಿಂಗೆ ಹೇಳ್ಬೇಕು ಅಂತ. ಈಗ ಇಲ್ಲ ಮೇಕರ್ಸ್ ವಿರುದ್ಧ ಅವರು ಮಾತಾಡ್ತಾರೆ, ಅದು ಸರಿ ಕಾಣಲ್ಲ. ಯಾಕಂದರೆ ಅವ್ರು ದುಡ್ಡು ಕೊಟ್ಟಿರೋ ಕಾರಣ ಇವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೆಂಗೆ ಕಂಟೆಸ್ಟೆಂಟ್ಗಳು ಅವ್ರ ಕೆಲಸ ಏನು ಹೆಂಗೆ ಮಾಡ್ತಿದ್ದಾರೋ ಅದೇ ರೀತಿ ಅಷ್ಟೇ ಮೇಕರ್ಸ್ ಸುದೀಪ್ ಸರ್ಗೂ ದುಡ್ಡು ಕೊಟ್ಟಿದ್ದಾರೆ, ಅವ್ರು ಹೇಳಿದ ಕೆಲಸ ಇವರು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಬಾಯಿಗೆ ಬಂದಂಗೆ ಸುದೀಪ್ ಸರ್ ಅವ್ರಿಗೆ ಹಂಗೆ ಹೇಳ್ಬಿಟ್ರು ಹಿಂಗೆ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬಿಡಿ. ಬೈದ್ರು ಏನು ತಪ್ಪಿಲ್ಲ ಗೈಸ್. ಗಿಲ್ಲಿಗೆ ಬೈದ್ರು ಇನ್ನೊಂದು ಸಲ ತಿತ್ಕೊಳ್ಳೋಕೆ ಚಾನ್ಸಸ್ ಇದೆ ಗಿಲ್ಲಿಗೆ. ಏನಂದರೆ ಇದು ಇದಕ್ಕಿದಂಗೆ ಸಡನ್ನಾಗಿ ಬಾಯಿಗೆ ಬಂದಿದ್ದು ಮಾತಾಡ್ಬಿಡ್ತಾನಲ್ಲ ಗಿಲ್ಲಿ, ಅದನ್ನು ತಿತ್ಕೊಳ್ಳೋಕೆ ಅವಕಾಶ. ಬೈಲಿ ಬಿಡಿ, ಇನ್ನೂ ಜಾಸ್ತಿ ಪ್ರೀತಿ ಸಿಗುತ್ತೆ. ಬೈದಷ್ಟು ಅವನಿಗೆ ಇನ್ನೂ ಜಾಸ್ತಿ ಪ್ರೀತಿ ಸಿಗುತ್ತೆ. ಏನೋ ಬೈದಾಗ ತಿತ್ಕೋತಿದ್ದಾನೆ ಅಂದ್ರೆ ಅದು ಇನ್ನೂ ಒಳ್ಳೆ ವಿಷಯನೇ. ಬೈಲೇಬಾರ್ದು. ಏನು ಗೊತ್ತಾ, ಬಿಟ್ಟಂಗೆ ಹೋಗ್ಲಿ ಬಿಡು ಫ್ಯಾನ್ಸ್ಗಳು ಬೈತಾರೆ ಅಂತ ಅವರು ಬಿಟ್ಬಿಟ್ರೆ ಗಿಲ್ಲಿದೆ ಆಡಂಬರ ಆಗೋಗುತ್ತೆ ಗೈಸ್. ಏನು ಬಾಯಿಗೆ ಬಂದಂಗೆ ಒಬ್ರನ್ನ ಕುಗ್ಸೋ ಥರ ಆಗ್ಬಿಡುತ್ತೆ. ಅದೆಲ್ಲ ಸರಿ ಕಾಣಲ್ಲ. ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ರೆ ಏನು ತಪ್ಪೇನಿಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಗೈಸ್? ಕ್ಲಾಸ್ ತೊಗೋಬೇಕಾ, ಕ್ಲಾಸ್ ತೊಗೋಬಾರ್ದಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ. ಖುಷಿಯಾಗಿರಿ. ನಿಮ್ಮ ಫೇವ್ರೇಟ್ಸ್ ಎಲ್ಲ ಇಲ್ಲೇ ಮೈಂಡ್ಲಿರ್ತಾರೆ. ಮೋಸ್ಟ್ಲಿ ಮುಂದಿನ ವಾರ ಏನಾರ ಅಭಿ ಅಥವಾ ಮಾಳೂರು ನಾಮಿನೇಟ್ ಆದರೆ, ಮಾಳು ಇಲ್ಲ ಅಭಿ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ. ಮಾಳು ಅಕಸ್ಮಾತ್ ಜಾನ್ವಿನ ಇಟ್ಕೊಂಡು ಮಾಳು ಕಳಿಸ್ಕೊಡ್ದಾಗಿತ್ತು ಇವರು. ಬಟ್ ಎಂದಕ್ಕೆ ಮಾಳು ಸರ್ ಮಾಳು ನಿಟ್ಕೊಂಡ್ರೆ ಉತ್ತರ ಕರ್ನಾಟಕದ ಜನಗಳು ಸ್ವಲ್ಪ ಕಡಕಲ್ಲ, ಓಟ್ ಬಿದ್ದಿದ್ರು ಹೆಂಗೆ ಇದು ಮಾಡೋರೇನೋ ಒಂದು ರೇಂಜಿಗೆ ಇದು ಮಾಡಿ ಕೆಟ್ಟ ಕಾಂಟ್ರವರ್ಸಿಯಲ್ಲಿ ಏನೋ ಥರ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಇನ್ನೂ ಮಾಳು ಹಣ್ಣನ್ನು ಇಟ್ಕೊಂಡಿದ್ದಾರೆ. ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅದು ಒಳ್ಳೆ ವ್ಯಕ್ತಿಗೆ ಮನೇಲಿ ಯಾರೋ ಒಬ್ಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ವ್ಯಕ್ತಿ ಅಂತ ಇದ್ದರೆ ಅದು ಮಾಡೋರು ಮಾತ್ರ. ಅಷ್ಟು ಒಳ್ಳೆ ವ್ಯಕ್ತಿ ಆಗಿರಬಾರ್ದು. ಸೀಸನಲ್ಲಿ ಇವರಿದ್ರು ನೋಡಿ, ಯಾರು ಹೇಳಿ, ಸಾರಿ ಧರ್ಮಕೀರ್ತಿ, ಅವ್ರ ಥರನೇ ಸೇಮ್ ಇವರು ಮಾಳುವನ ಒಳ್ಳೆ ವ್ಯಕ್ತಿ. ಅದೇ ಹೇಳ್ತಾರೆ ಒಳ್ಳೆಯವ್ರ ಕಾಲ ಇಲ್ಲ ಅಂತ. ಬಿಗ್ ಬಾಸ್ ಮೇಲೆ ಅಷ್ಟೊಂದು ಒಳ್ಳೆಯವರಾಗಿದ್ದರೆ ಎಲ್ಲ ಆಗಲ್ಲ. ಸ್ವಲ್ಪ ಜಗಳ, ಸ್ವಲ್ಪ ಕಿರಿಕು, ಸ್ವಲ್ಪ ಚುಗ್ಲಿ, ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದೆಲ್ಲ ಇದ್ದೇಗೇ ಅದು ಬಿಗ್ ಬಾಸು.
ನೀನು ಸುಮ್ಮನೆ ಕೂತ್ರೆ ಅವ್ರು ಇನ್ನೇನಂತ ತೋರಿಸ್ತಾರೆ ನಿಮ್ಮನ್ನ. ಬಿಗ್ ಬಾಸಲ್ಲಿ ನೀನು ಸುಮ್ಮನೆ ಕೂತಿದ್ರೆ ಏನು ತೋರಿಸ್ತಾರೆ ನಿನ್ನನ್ನು? ಏನಾರು ಮಾಡ್ತಿದ್ರೆ ತಾನೇ ತೋರ್ಸೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮ್ಗೇನು ಅನ್ಸುತ್ತೆ ಗೈಸ್? ಮಾಳಣ್ಣವ್ರು ಇರಬೇಕಾ ಅಥವಾ ಬಿಗ್ ಬಾಸ್ ಮನೆಯಿಂದ ಆಚೆಗೆ ಬರಬೇಕಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲು ಅಬೀರ್ ಬರಬೇಕು, ನೆಕ್ಸ್ಟು ಮಾಳೂರು ಬರ್ತಾರೆ ಅನಿಸುತ್ತೆ, ಅದಾದ ನಂತರ ಇನ್ನು ಯಾರಿದ್ದಾರೆ? ಕಾವ್ಯ, ರಾಶಿಕಾ, ಸ್ಪಂದನ ಬರಬೇಕು. ಸ್ಪಂದನ ಏನಿಲ್ಲ, ಈ ಧನುಷ್ ಟಾಸ್ಕ್ ಬಿಟ್ರೆ ಬೇರೆ ಏನೂ ಇಲ್ಲ ನನಗೆ ಈಗ ಅನಿಸ್ತದೆ. ಧನುಷ್ ನಿಜವಾಗ್ಲೂ ಅವರೆಲ್ಲ ಸ್ವಲ್ಪ ಕಾಣಿಸ್ಕೋಬೇಕು. ಯಾರೋ ಪುಣ್ಯಾತ್ಮರು ಯಾರು ಕಾಣಿಸ್ಕೋಬೇಕು. ಥ್ಯಾಂಕ್ ಯು. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಧನ್ಯವಾದ.